ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬರ್ತಡೇ ಇದೆ, ಅಂದರೆ ಇಲ್ಲೇ ನಮ್ಮ ಜೊತೆನೇ ಕೆಲಸ ಮಾಡೋವ್ರದ್ದು. ಅವರು ಬರ್ತಡೇ ಪಾರ್ಟಿ ಇವತ್ತು ಕರೆದಿದ್ದಾರೆ. ಅದಕ್ಕೋಸ್ಕರ ಇವಾಗ ನಾನು ಕೆಲಸ ಮುಗಿಸಿ ಬಂದ ತಕ್ಷಣ ಹೋಗ್ತಾ ಇದ್ದೀವಿ. ನೈಟ್ ಔಟಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಇವತ್ತು ಬನ್ನಿ ಹೋಗೋಣ, ಸರಿನಾ? ಹೇಗಿರೋದು ನೋಡೋಣ. ನಾವಿಬ್ರು ಡೈರೆಕ್ಟು ಅವ್ರ ರೂಮಿಗೆ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದ ತಕ್ಷಣ ನೋಡ್ಬೋದು, ಪಾಪ ಸಣ್ಣದಾಗಿ ಚಿಕ್ಕದಾಗಿ ಡೆಕೋರೇಷನ್ನ ಮಾಡಿದ್ರು, ಸಾಕಾದಾಗಿ ಕಾಣಿಸ್ತಾ ಇತ್ತು. ಕೇಕ್ ಕೂಡ ಒಂದು ಸಣ್ಣ ಸ್ಟೂಲ್ ಮೇಲೆ ಇಟ್ಟು ಒಳ್ಳೆ ನೀಟಾಗಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನೀವೇ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಇದ್ರ ನಂತರ ಏನಿಲ್ಲ, ಎಲ್ರಿಗೂ ಕೇಕ್ನ ತಿನ್ನಿಸ್ತಾ ಹೋದರು. ಒಬ್ಬೊಬ್ಬರೇ ಹೋಗಿ ಕೇಕ್ನ ತಿಂತಾಯಿದ್ರು ಅಷ್ಟೇ. ಅದನ್ನು ನಾನು ಸ್ವಲ್ಪ ಸ್ಪೀಡಾಗಿ ಮೂವ್ ಮಾಡ್ತೀನಿ, ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಮತ್ತು ವಿಡಿಯೋ ಲೆಂತ್ ಆಗುತ್ತೆ. ಅದ್ರ ನೆಕ್ಸ್ಟ್ ಏನಿದೆ ಅನ್ನೋದು ನೋಡೋದಕ್ಕೆ ಸ್ವಲ್ಪ ಬೋರ್ ಹೊಡೆಯುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಮುಂದುವರಿಸ್ತೀನಿ ವಿಡಿಯೋನ ನೋಡಿ. ಇವಾಗ ಜಸ್ಟು ಕೇಕ್ ಕಟ್ಟಿಂಗ್ ಆಯಿತು ಅಲ್ಲಿ ರೂಮಲ್ಲಿ. ಅಲ್ಲೇನೂ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಏನೋ ಒಂಥರ ಮುಜುಗರ ಅನ್ನಿಸ್ತಾ ಇತ್ತು. ಇವಾಗ ಇವರು ಪಾಪ ಹೋಟ್ಲಲ್ಲಿ ಏನೋ ಕೊಡಿಸ್ತೀನಿ ಅಂತ ಹೇಳಿ, ಹಳ್ಳಿಕಟ್ಟೆ ಅಂತ ಹೇಳಿ ಹೋಟ್ಲಿಗೆ ಕರ್ಕೊಂಬಂದಿದ್ದಾರೆ. ಅವ್ರು ಕರ್ಕೊಂಬರೋಕ್ಕೆ ಹೋಗಿದ್ದಾರೆ. ಬಂದಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಸರಿನಾ? ಹೋಟೆಲ್ ಎಂಟ್ರ್ ಆಗ್ತಿದ್ದಂಗೆ ಬಾಸ್ ಫೋಟೋ ಇತ್ತು, ನೋಡೋದಕ್ಕೂ ಕೂಡ ಸಖತ್ತಾಗಿತ್ತು ಹೋಟ್ಲು. ಒಳಗಡೆ ಹೋದ್ವಿ, ನೀವು ನೋಡ್ತಾ ಇರ್ಬೋದು, ಶಿವನ ಇದ್ದು ಸಖತ್ತಾಗಿತ್ತು. ಒಂದು ಪ್ರತಿಮೆ ಅಂದರೆ ಒಂದು ವಿಗ್ರಹ ಸಣ್ಣದಕ್ಕೆ ನೀರು ಬೀಳ್ತಾ ಇತ್ತು. ಹಾಗೆಯೇ ನಾವು ಹೋಗಿ ಕೂತ್ಕೊಂಡು ಆರ್ಡ್ರ್ ಮಾಡಿದ್ವಿ. ನಾನು ಬಿರಿಯಾನಿ ತೊಗೊಂಡೆ, ಮಾನಸ ಬಿರಿಯಾನಿ ತೊಗೊಂಡ್ಲು. ಅವರು ಕೂಡ ಇದು ರೋಟಿ ಮತ್ತು ಬಿರಿಯಾನಿ ತೊಗೊಂಡು ಹೊಟ್ಟೆ ತುಂಬ ತಿಂದು ಬಂದ್ವಿ ನಾವು. ಬರ್ಡೇ ಪಾರ್ಟಿ ಮುಗೀತು, ಇವಾಗ ಜಸ್ಟ್ ಸ್ಟೆಪ್ಸ್ ಹತ್ತಿ ಬರ್ತಾ ಇದ್ದೀವಿ. ಅಯ್ಯಪ್ಪ, ವಿಡಿಯೋ ಮಾಡೋಕೆ ಅಷ್ಟು ಆಗಿಲ್ಲ, ಯಾಕಂದರೆ ಏನೋ ಒಂಥರ ಮುಜುಗರ ಅನ್ನಿಸ್ತಾ ಇತ್ತು, ಅದಕ್ಕೆ. ಬನ್ನಿ, ಸರಿ ಸ್ನೇಹಿತರೆ, ಬಾಯ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.